ಏನ್ ಮಾಡಿದ್ದಿವಾಗ ಬೇಜಾರಾಗ್ತಿದ್ಯಲ್ಲ? ಹಾ, ಸ್ವಿಮ್ಮಿಂಗ್ ಆಟ ಆಡೋಣ. ಅನ್ಸುತ್ತೆ ಕತೆ ಕೇಳಕ್ಕೆ ಅಂತ ಫೋನ್ ಮಾಡಿರ್ತಾನೆ. ವಿಕ್ರಾಂತ್ ಅಪ್ಪ ಕಾಲ್ ಕಟ್ ಮಾಡ್ತಿದ್ದಾರೆ. ಅಂದ್ರೆ ಅನು ಅಮ್ಮ ಬ್ಯುಸಿ ಇದ್ದಾರೆ ಅಂತ ಅರ್ಥ. ಇವನು ಮತ್ತೆ ಇವರಪ್ಪ ಯಾವತ್ತು ನಮ್ಮ ಅಮ್ಮನ ಜೊತೆ ಮಾತಾಡಬಾರ್ದು. ಅಪ್ಪ, ಅನು ಅಮ್ಮ ಅನು ಹೇಳಿದ್ದನ್ನ ಕೇಳ್ತಾರ? ಹಾ, ಅನು ಅಮ್ಮಗೆ ಅನು ಅಂದ್ರೆ ಪ್ರಾಣ, ಸೊ ಅವಳ ಮಾತನ್ ಕೇಳ್ತಾರೆ. ಇವಾಗ ಯಾಕೆ ಈ ಕ್ವೆಶ್ಚನ್? ಅಪ್ಪ, ಅನು ಅಮ್ಮ ಅನು ಹೇಳುವುದಕ್ಕೆ ಕಾಲ್ ಕಟ್ ಮಾಡ್ತಿದ್ದಾರೆ. ಹೇ ತರ್ಲೆ, ಸುಮ್ನೆ ಇರೋ. ಈ ತರ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದೆಲ್ಲ ಕಲಿಬೇಡ. ಇಮ್ಯಾಜಿನೇಷನ್ ಅಲ್ಲ, ಇಟ್ಸ್ ಎ ಫ್ಯಾಕ್ಟ್. ಓಹೋ, ನೀವೀಗ ತ್ರಿಕಾಲ ಜ್ಞಾನಿನಾ? ನೋಡ್ದೆ ಕೇಳ್ದೆ ಎಲ್ಲ ಗೊತ್ತಾಗ್ಬಿಡುತ್ತಾ ನಿಂಗೆ? ನಿನಗೊಂದ್ ವಿಷಯ ಹೇಳ್ಬೇಕು. ಹೇಳು. ಆದ್ರೆ ನೀನ್ ಪ್ರಾಮಿಸ್ ಮಾಡ್ಬೇಕು. ಪ್ರಾಮಿಸ್? ಏನಂತ? ನನಗ್ ಹೇಳುದುನಾ ನಿನ್ ಪಲ್ಲವಿ ಮೇಡಮ್ ಹೇಳ್ಬಾರ್ದು. ತೇಜು, ಅನು ಸ್ಕೂಲಲ್ಲಿ ಏನ್ ಮಾಡಿದಾಳೆ? ನೀನು ಫಸ್ಟ್ ಪ್ರಾಮಿಸ್ ಮಾಡು, ಆಮೇಲೆ ನಾನು ಹೇಳ್ತೀನಿ. ಸರಿ ಮಾರಾಯ, ಪ್ರಾಮಿಸ್. ಏನು ಅಂತ ಹೇಳು. ಪಲ್ಲವಿ ಮೇಡಮ್ ಹೇಳ್ಬಾರ್ದು. ಇಲ್ಲ ಪುಣ್ಯಾತ್ಮ, ಪ್ರಾಮಿಸ್ ಅಂತ ಹೇಳಿದ್ನಲ್ಲ. ಅನು ನಮ್ಮಿಬ್ರುನ ಏಟ್ ಮಾಡ್ತಾಳೆ. ನಿನ್ ಪಲ್ಲವಿ ಮೇಡಮ್ನ ಮಾತಾಡ್ಸೋದು ಅನುಗ್ ಇಷ್ಟ ಇಲ್ಲ ಅಪ್ಪ. ನಿನ್ ಪಲ್ಲವಿ ಮೇಡಮ್ನ ಮಾತಾಡ್ಸೋದು ಅನುಗ್ ಇಷ್ಟ ಆಗಲ್ಲಪ್ಪ. ನಾನು ಪಲ್ಲವಿ ಮೇಡಮ್ನ ಮಾತಾಡ್ಸೋದು ಅನುಗೆ ಇಷ್ಟ ಆಗಲ್ಲ. ಕೋಪ ಮಾಡ್ಕೊಂತಾಳೆ. ಅಪ್ಪ ಮಗ ಇಬ್ರು ಸರಿ ಇಲ್ಲ ಅಂತಿರ್ತಾಳೆ. ನೀನು ಕಿಡ್ನಾಪರ್ ಅಂತೆ. ನಾನು ಚೀಟರ್ ಅಂತೆ. ಯಾರೋ ಅನು ಬ್ರೈನ್ ನ ನೀಟಾಗಿ ವಾಶ್ ಮಾಡ್ತಾ ಇದಾರೆ. ಅವಳ ಮನ್ಸಲ್ಲಿ ಏನೇನೋ ತುಂಬಿಸ್ತಾ ಇದಾರೆ. ಅಪ್ಪ ಯಾಕೆ ಸುಮ್ಮನಾದೆ? ತೇಜು, ಅನುಗ್ ಈಗ್ಲೂ ಸ್ಕೂಲಲ್ಲಿ ಔಟ್ಡೋರ್ ಕ್ಲಾಸಸ್ ನಡೆಯುತ್ತಾ? ಹಾಗಿದ್ರೆ ಔಟ್ಡೋರ್ ಕ್ಲಾಸಸ್ ಅಲ್ಲಿ ಏನೋ ನಡೀತಾ ಇದೆ. ಎಸ್, ಅದೇನು ಅಂತ ಕಂಡುಹಿಡಿಬೇಕು. ಯವ್ವ, ಪೊಲೀಸ್ನವರು ಹೊಡೆದು ಮೈ ಎಲ್ಲ ಹೆಂಡಿ ಇಪ್ಪೆ ಮಾಡಾಕ್ಬಿಟ್ರಲ್ಲಪ್ಪ. ಕೈ ಎಲ್ಲ ಮುಟ್ಪಾಡ್ಲಿ. ಆತಾತು, ನಿನ್ನ ಬ್ಯಾನಿ ಕಮ್ಮಿ ಮಾಡಕ ರೊಕ್ಕ ತಂದಿದ್ ನೋಡು. ಫೋರ್ಜರಿ ಪತ್ರನು ತಂದಿದ್ ನೋಡು. ಶಿವ, ನಿಜ ಏನ್ಲೇ? ಲೇ, ಏನ್ ಹಂಗ್ ಕೇಳಕತ್ತಿಲೇ? ನೀ ಕೇಳಿದ್ ರೊಕ್ಕ ಮತ್ತ ಫೋರ್ಜರಿ ಆಸ್ತಿ ಪತ್ರ ಐತಿ ನೋಡು, ತಗೋ. ಸಹಿ ಆಗ್ಬೇಕಾಗಿರೋ ಪತ್ರ ಇದು. ಶಿವ, ನಿಜ ಹೇಳ್ತಿದ್ದೀನ್ಲೇ. ನಾ ಯಾಕಪ್ಪ ನಿನ್ನ ಹತ್ರ ಸುಳ್ಳು ಹೇಳಿ?
ಆಗ ನೀ ಕೇಳಿದ್ದ ಕೆಲ್ಸ ಲಘುನ್ ಆಗ್ಬೇಕು ನೋಡಪ್ಪ. ಏ ಶಿವ, ಕೆಲ್ಸ ಲಘುನ್ ಆಗ್ತದ, ನೀನ್ ಚಿಂತೆ ಮಾಡ್ಬೇಡ. ನಂದಿ ಅದಾನ ನಮ್ ಹುಡ್ಗ, ಅವನ್ಗ ಈಗ್ಲಾ ಕರೆ ಮಾಡ್ತೀನಿ. ನಂದಿ ಅಂದಿರ ಯಾರ? ಈ ಫೋರ್ಜರಿ ಮಾಡವೇನ? ಅವಲ್ಲಿ ನಂದಿ ಅಂದ್ರ ಫೋರ್ಜರಿ ಮಾಡೋನ ಹತ್ರ ಹೋಗೋ ನಮ್ ಹುಡ್ಗ ಅದಾನ. ಅಲ್ಲೇ ಮೊಬೈಲ್ ಇಲ್ಲಿ ನಿನ್ ಕೈಯಾಗ. ಶಿವ ಶಿವ, ಭಾರಿ ಅದಿಲ್ಲ ನೀನು. ಮತ್ತ ಜಾಸ್ತಿ ವಿಚಾರ ಮಾಡಕ್ ಹೋಗ್ಬೇಡ, ಅನುಮಾನ ಬಂದ್ರ ಕಷ್ಟ. ಜಾಕಪ್ಪ ನನ್ ಗೊತ್ತದ. ಆತ್ ಬಿಜಿ ಬರ್ಲಿಕ್ಕತ್ತದ, ಯಾರ್ ಕೊಟ್ಟನ ಕಥ ಹೇಳ್ಲಿಕ್ಕತ್ತಾನ. ಭೋಜ ಮೊದ್ಲೇ ಹೇಳಕತ್ತೀನಿ, ಲಘುನ ಕೆಲ್ಸ ಆಗ್ಬೇಕು. ಆತ್ ಅನ್ಕೋ ಶಿವ. ಏಯ್, ಕೈ ಹಿಡಿದು ಕೆಳಗಿಳಿಸ್ಲೆ. ಆತಾತ್ ಬಾ. ನಮ್ಮ ಹತ್ರ ಬಂದ್ರ ಎಲ್ಲ ಕೆಲ್ಸ ಮುಗಿತು ಅಂತ ತಿಳ್ಕೊ. ಲೇ ಭೋಜ, ಈ ನಂದಿ ವಿಷಯನ ಪಲ್ಲವಿ ಮೇಡಮ್ ಈಗಲೇ ನಾನು ಫೋನ್ ಮಾಡಿ ಹೇಳ್ಬೇಕು. ನಂದಿ ಅನ್ನೋ ಹೆಸರನ್ನ ಟ್ರೇಸ್ ಮಾಡಿದ್ರ ಪಕ್ಕ ಫೋರ್ಜರಿ ಮಾಡೋ ಸಿಕ್ಕಾಕೋತಾನ. ಫಸ್ಟ್ ಪಲ್ಲವಿ ಮೇಡಮ್ಗೆ ಫೋನ್ ಮಾಡ್ಬೇಕು. ಹೋಗ್ ಮಗನ ಭೋಜ. ಯಾಕೆ ಕಟ್ ಮಾಡ್ದೆ? ಹಾಗೆಲ್ಲ ಕಟ್ ಮಾಡಬಾರ್ದು, ಅದು ಬ್ಯಾಡ್ ಹ್ಯಾಬಿಟ್ ಗೊತ್ತಾ? ಯಾಕೆ ಕಟ್ ಮಾಡ್ಬಾರ್ದು? ಯಾಕಂದ್ರೆ ನಾನು ಪಬ್ಲಿಕ್ ಸರ್ವೆಂಟ್ ಆಗಿರೋದ್ರಿಂದ ಯಾರ್ದಾದ್ರೂ ಎಮರ್ಜೆನ್ಸಿ ಕಾಲ್ ಬರುತ್ತೆ, ಪೊಲೀಸ್ ಸ್ಟೇಷನ್ ಇಂದ ಎಲ್ಲ ಕಾಲ್ ಬರುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲ ಬಿಡೋದು. ಆಹಾ, ನೀನ್ ರಿಸೀವ್ ಮಾಡ್ದೆ ಹೆಂಗೆ ಗೊತ್ತಾಯ್ತು ಅದು ಪೊಲೀಸ್ ಅಂಕಲ್ ಅಲ್ಲ ಅಂತ? ತಲಹಟೆ ನೀನು. ಇದೇ ನಂಬರ್ ಅವಾಗ್ಲೇ ಬಂದಿತ್ತು, ನಾನು ರಿಸೀವ್ ಮಾಡಿದ್ದೆ. ಹೌದಾ? ಯಾರ್ ಮಾಡಿದ್ದು? ನೀನೇನಂದೆ? ಫ್ರೀ ಕಾಲ್ ಅಂತ ಬಂದಿತ್ತು. ಸರಿ ಸರಿ, ಇವತ್ತು ನಿನ್ಗೆ ಹೇಳೋದಕ್ಕೆ ಒಂದ್ ಒಳ್ಳೆ ಕತೆನ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಹೌದಾ? ನಿನ್ ಫ್ರೆಂಡ್ ತೇಜು ಕಾಲ್ ಮಾಡಿಲ್ವಾ? ಇಷ್ಟೊತ್ತಿಗೆಲ್ಲ ಮಾಡ್ಬೇಕಿತ್ತಲ್ವಾ? ಅಲ್ಲ, ಅನು ಅಮ್ಮ ಕತೆ ಹೇಳಿ ಅಂತ ಕಾಲ್ ಮಾಡ್ತಿದ್ದ ಅಲ್ಲ? ಇಲ್ಲ ಅಮ್ಮ, ನಿಜವಾಗ್ಲೂ ಮಾಡಿಲ್ಲ. ಹೋಗ್ಲಿ ಬಿಡು, ನಿದ್ದೆ ಮಾಡ್ತಿದ್ದಾನೆ ಅನ್ಸುತ್ತೆ. ಅಮ್ಮ, ಇವತ್ ನನಗ್ ನಿದ್ದೆ ಬರ್ತಿದ್ದ, ಕತೆ ಬೇಡ. ಹೌದಾ? ಸರಿ, ಒಂದ್ ನಿಮಿಷ ಇರು. ಎಲ್ಲಿಗೆ? ಬಂದೇ ಇರು. ಫೋನ್ ಸೈಲೆಂಟ್ ಮಾಡಿಕ್ಬೇಕು, ಗೀತಾ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಆ ತೇಜು ಮತ್ತೆ ಫೋನ್ ಮಾಡ್ತಾನೆ. ಸರಿ, ಇವಾಗ್ಲಾದ್ರೂ ಮಲ್ಗಣ್ವಾ? ಸರಿ, ಕೊಡಿಲಿ. ಮಲ್ಕೋ, ಮಲ್ಗು. ಈ ಪಲ್ಲವಿ ಮೇಡಮ್ ಅವ್ರಿಗೆ ವಿಚಾರ ತಿಳಿಸೋಣ ಅಂತ ಫೋನ್ ಮಾಡಿದ್ರ, ಇವ್ರು ಯಾವ ಕೆಲ್ಸದಕ್ಕೆ ಬಿಸಿ ಅವರೋ ಏನ್ ಮಾಡ್ಲಿ? ಎಂಥ ತ್ರಾಸ ಐತಿ, ಈ ಫೋನು ಎತ್ತಲ್ವಲ್ಲ ಈ ಮೇಡಮ್ ಅವರು.